ನಾನು ಬಯಾಲಜಿ ಲೆಕ್ಚರರು ನೀಟ್ಗೆ CETಗೆ 15 ವರ್ಷದಿಂದ ಪಾಠ ಮಾಡ್ತಿದ್ದೀನಿ. ಲಾಸ್ಟ್ ಇಯರ್ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ. ಇದುವರೆಗೂ ಒಂದು 4-5 ಸಾವಿರ ಜನ ನನ್ನ ಸ್ಟೂಡೆಂಟ್ಸ್ MBBS ಸೀಟ್ ತೊಗೊಂಡಿದ್ದಾರೆ. ನಾನು ಬಯಾಲಜಿ ಪಾಠ ಮಾಡ್ತೀನಿ. ಒಂದು 14 ಬುಕ್ಸ್ ಬರೆದಿದ್ದೀನಿ. ನಾನು ಬರೆದಿರೋ ಬಯಾಲಜಿ ಎಂಟ್ರೆನ್ಸ್ ಬುಕ್ಸು ತುಂಬ ಪಾಪ್ಯುಲರು ಮೆಡಿಕಲ್ ಪ್ರಿಪ್ರೇಷನ್ಗೆ. ಸೆಕೆಂಡ್ PUC ಆದಮೇಲೆ CET ಮತ್ತು ನೀಟ್ ಎಕ್ಸಾಮ್ ನೀವೆರಡು ಬರೀಬೇಕಾಗುತ್ತೆ. CET ಮತ್ತು ನೀಟ್. ಈ CET ಬರೆದ್ರೆ ನೀವು ಇಂಜಿನಿಯರಿಂಗ್ ಆಗ್ಬೋದು, ಇಂಜಿನಿಯರಿಂಗ್ ಸೀಟ್ ತೊಗೋಬೋದು. ಜನರಲ್ ಆಗಿ ಇಂಜಿನಿಯರಿಂಗ್ ಸೀಟ್ ತೊಗೋಬೇಕು ಅಂದರೆ ನೀವು PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಓದಬೇಕು. ನೀವು ಡಾಕ್ಟರ್ ಆಗಬೇಕು ಅಂದರೆ PCB ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಚೆನ್ನಾಗಿ ಓದಬೇಕು. ನೀಟ್ ಪೇಪರು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಲ್ಲಿ ಬರುತ್ತೆ. 11th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಕರೆಕ್ಟಾಗಿ ಓದಬೇಕು. ನೀವು NCERTನ ಲೈನ್ ಬೈ ಲೈನ್ ಓದಿದ್ರೇ ಎಂಟ್ರೆನ್ಸ್ ಕ್ರ್ಯಾಕ್ ಮಾಡೋಕ್ಕಾಗೋದು. ಈಗ ನೀವೇನು ಮಾಡ್ಬೇಕು ಈ ಸಲ? ಸೊ CET ನೀಟ್ನ ಆ ವಾರನೇ ಓದಬೇಕಿಲ್ಲ. ಬರೀ ಸೈನ್ಸ್ ಜಸ್ಟ್ ಪಾಸ್ ಆಗಿಬಿಟ್ರೆ ಸೀಟ್ ಹೊಡಿಯೋಕ್ಕಾಗಲ್ಲ, ರ್ಯಾಂಕ್ ಬರಲ್ಲ. DNA ಪ್ರೆಸೆಂಟ್ ಇನ್ ಮೈಟೋಕಾಂಡ್ರಿಯಾ ಹೆಲ್ಪ್ಸ್ ಇನ್ ಮೆಟರ್ನಲ್ ಇನ್ಹೆರಿಟೆನ್ಸ್. ನೋಡಿ, ಈ ಚಾಪ್ಟ್ರಲ್ಲಿ ಇಂಥದ್ದು 12 ಓದ್ಕೊಂಡ್ರೆ ಒಂದು ಕ್ವಶನ್ ನೀಟಲ್ಲಿ ಗ್ಯಾರಂಟಿ. ಏನು ಕಷ್ಟ ಇದೆ? ಅದು ಕಷ್ಟ ಇದೆಯಾ? ಇಷ್ಟೇ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.